ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ KCET ಎಕ್ಸಾಮಿನೇಷನ್ ಬರೆದಂತಹ ವಿದ್ಯಾರ್ಥಿಗಳು ಯಾರ್ಯಾರು ಕಾಮೆಡ್ಕೆ ಎಕ್ಸಾಮಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಿ, ನಿಮ್ಮ ಮನಸ್ಸಿನಲ್ಲಿ ಒಂದು ಡೌಟ್ ಏನಿದೆ ಅಂತಂದರೆ, KCETಯಲ್ಲಿ ಕೇಳಿದ ಹಾಗೆ ಕಾಮೆಡ್ಕೆದಲ್ಲೂ ಔಟ್ ಆಫ್ ದ ಸಿಲೆಬಸ್ ಕ್ವಶನನ್ನು ಕೇಳಿದರೆ ಏನು ಮಾಡಬೇಕು? ಸೊ ಸಿಲೆಬಸ್ಸನ್ನು ಏನಾದರೂ ಪ್ರಿಸ್ಕ್ರೈಬ್ ಮಾಡಿದಾದ್ರ? ಸೊ ಯಾವ ಸಿಲೆಬಸ್ಸಲ್ಲಿ ಕ್ವಶನನ್ನು ಕೇಳ್ತಾರೆ? ಸೊ ಈ ಒಂದು ಕ್ವಶನ್ಗೆ ಆನ್ಸರ್ನ ಹೇಳೋದಕ್ಕೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಸೊ ಹಿಯರ್ ನೀವು ಕಾಮೆಡ್ಕೆ ವೆಬ್ಸೈಟಿಗೆ ಹೋಗ್ಬಿಟ್ಟು ಕಾಮೆಡ್ಕೆ ಅನ್ನೋದು ಒಂದು ನಾನ್ ಗೌರ್ಮೆಂಟ್ ಅಸೋಸಿಯೇಷನ್. ಗೌರ್ಮೆಂಟ್ ಕಡೆಯಿಂದ ನೇಮಿತವಾಗಿರುವಂತಹ KEA ಅವರಲ್ಲಿ ಪ್ರಾಬ್ಲಮ್ಗಳು ಮೊನ್ನೆ ಏನೇನಾಗಿದೆ ಎಲ್ಲ ಗೊತ್ತೇ ಇದೆ ನಿಮಗೆ. ಆದರೆ ಕಾಮೆಡ್ಕೆದವರು ಲಾಸ್ಟ್ ಇಯರೇ ಫಸ್ಟ್ ಇಯರ್ ಸಿಲೆಬಸ್ಸನ್ನು ಇಟ್ಕೊಂಡು ಸೆಕೆಂಡ್ ಇಯರ್ ಸಿಲೆಬಸ್ಸನ್ನು ಡಿಲೀಟ್ ಮಾಡಿದರು. ಸೊ ಹಾಗಿದ್ದಾಗ ಈ ವರ್ಷ ಅವರು ಬಿಡ್ತಾರಾ? ಇಲ್ಲವೇ ಇಲ್ಲ. ಈ ವರ್ಷ ಕಂಪ್ಲೀಟಾಗಿ ಡಿಲೀಟೆಡ್ ಸಿಲೆಬಸ್ಸನ್ನೇ ಇಟ್ಕೊಂಡಿದ್ದಾರೆ. ಡಿಲೀಟೆಡ್ ಸಿಲೆಬಸ್ ಅಂದ್ರೇನು? ಸೊ ಯಾವ ಸಿಲೆಬಸ್ ಈಗ ನಿಮಗೆ ಇದೆ ಆ ಸಿಲೆಬಸ್ಸನ್ನು ಇಟ್ಕೊಂಡಿದ್ದಾರೆ. ಡಿಲೀಟೆಡ್ ಪಾರ್ಟಿಂದ ಕ್ವಶನನ್ನು ಕೇಳೋದಿಲ್ಲ. ಪ್ರೂಫ್ ಏನು ಸರ್ ಅಂತ ಕೇಳಿದರೆ ನೋಡಿ, ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಕಾಮೆಡ್ಕೆ ವೆಬ್ಸೈಟಿಗೆ ಹೋದ್ಮೇಲೆ ಇಲ್ಲಿ ಎಕ್ಸಾಮ್ ಅಂತ ಇದೆ, ಎಕ್ಸಾಮ್ ಡೀಟೇಲ್ಸ್ 2024 ಅಂತ ಇದೆ. ಅಬೌಟ್ ಎಕ್ಸಾಮ್ ಅಂತ ಕ್ಲಿಕ್ ಮಾಡಿ, ಇದರಲ್ಲಿ ನಿಮಗೆ ಸಿಲೆಬಸ್ ಅಂತ ಇದೆ, ಕ್ಲಿಕ್ ಮಾಡಿ. ನಾವು ಯು ಕ್ಯಾನ್ ಸಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಸಿಲೆಬಸ್ ಅಂತ ಇದೆ. ನೋಡಿ, ಒಂದೊಂದಾಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ ಕೆಮಿಸ್ಟ್ರಿ ಸಿಲೆಬಸ್ ಅಂತ ತೋರಿಸ್ತೀನಿ. ನೀವು ಇಲ್ಲೇ ಅರ್ಥ ಆಗ್ತದೆ ನಿಮಗೆ. ಕೆಮಿಸ್ಟ್ರಿಯಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಇದೆ, ಸ್ಟ್ರಕ್ಚರ್ ಆಫ್ ಆಟಮ್ ಇದೆ, ಕ್ಲಾಸಿಫಿಕೇಶನ್ ಇದೆ, ಕೆಮಿಕಲ್ ಬಾಂಡಿಂಗ್ ಇದೆ. 5ನೇದು ಥರ್ಮೋಡೈನಮಿಕ್ಸ್. ಅಂದರೆ ಇದರಲ್ಲಿ ರಿಮೆಂಬರ್ ಸ್ಟೇಟ್ಸ್ ಆಫ್ ಮ್ಯಾಟರ್ ಇಲ್ಲ. ಸರ್ ಇಲ್ಲ ಅಂತ ಇಲ್ಲಿ ಹೇಳಿದ್ದಾರೆ, ಅಲ್ಲಿ ಕೊಟ್ಟರೆ 102% 200,000% ಕೊಡೋದಿಲ್ಲ. KE ಅವರು ಹೀಗೆ ಏನಾದರೂ ಬ್ರೋಷರಲ್ಲಿ ಮೆನ್ಷನ್ ಮಾಡಿದ್ದಿದ್ರೆ ಅಟ್ಲೀಸ್ಟ್ ಮೆನ್ಷನ್ ಮಾಡಬೇಕಾದ್ರಾದರೂ ಗೊತ್ತಾಗ್ತಿತ್ತು ಸಿಲೆಬಸ್ ಇದು ಇಲ್ಲ ಅಂತ. ಅವಾಗ ಅವ್ರು ಕೊಡ್ತಿರ್ಲಿಲ್ಲ. ಅವರಿಗೆ ಮೆನ್ಷನ್ನೇ ಮಾಡಿಲ್ಲ, ಅವ್ರಿಗೆ ಗೊತ್ತೇ ಆಗಿಲ್ಲ. ಆದರೆ ಇಲ್ಲಿ ಹಾಗಲ್ಲ, ಮೆನ್ಷನ್ ಮಾಡಿದ್ದಾರೆ. ಡೆಫಿನೆಟ್ಲಿ they have removed all those chapters which is not there in the NCERT now. ನೋಡಿ, 5ನೇದು ಥರ್ಮೋಡೈನಮಿಕ್ಸ್, 6ನೇದು ಇಕ್ವಿಲಿಬ್ರಿಯಮ್, ರೆಡಾಕ್ಸ್ ರಿಯಾಕ್ಷನ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಹೈಡ್ರೋಕಾರ್ಬನ್. 9 ಚಾಪ್ಟರ್ ಫಸ್ಟ್ PUC ಮುಗೀತು. ಇನ್ನು ಸೊಲ್ಯೂಷನ್, ಎಲೆಕ್ಟ್ರೋಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್, D&F ಬ್ಲಾಕ್ ಎಲಿಮೆಂಟ್ಸ್, ಕೋಆರ್ಡಿನೇಷನ್ ಕಾಂಪೌಂಡ್ಸ್, ಹ್ಯಾಲೋಲ್ಕೇನ್ಸ್, ಅಲೋರಿನ್ಸ್, ಆಲ್ಕೋಹಾಲ್ ಫಿನಾಲ್ಸ್ ಈಥರ್ಸ್, ಅಲ್ಡಿಹೈಡ್ ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್, ಅಮೈನ್ಸ್, ಬಯೋಮಾಲಿಕ್ಯೂಲ್ಸ್. ದೀಸ್ ಆರ್ ದ ಚಾಪ್ಟರ್ಸ್. ನೋಡಿ, ಸೆಕೆಂಡ್ PUCಯಲ್ಲೂ ಎಲೆಕ್ಟ್ರೋಕೆಮಿಸ್ಟ್ರಿ, ಇದು ಸಾಲಿಡ್ ಸ್ಟೇಟ್ ಇಲ್ಲ, ಸರ್ಫೇಸ್ ಕೆಮಿಸ್ಟ್ರಿ ಇಲ್ಲ. ಅಂದರೆ ಕಂಪ್ಲೀಟ್ಲಿ ರ್ಯಾಷನಲೈಸ್ ಸಿಲೆಬಸ್ಸನ್ನು ಇದರಲ್ಲಿ ಅಡಾಪ್ಟ್ ಮಾಡ್ಕೊಂಡಿರುವಂಥದ್ದು. ಸೊ ಇದು ಕೆಮಿಸ್ಟ್ರಿ ಸಿಲೆಬಸ್. ಇದೇ ರೀತಿ ಫಿಸಿಕ್ಸ್ ಸಿಲೆಬಸ್ಸನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಫಿಸಿಕ್ಸಲ್ಲೂ ಕೂಡ ನೋಡ್ಬೋದು, ಇಲ್ಲಿ ಫಿಸಿಕಲ್ ವರ್ಡ್ ಆ್ಯಂಡ್ ಮೆಜರ್ಮೆಂಟ್, ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಇದೆ. ಸೊ ಕೈನೆಮೆಟಿಕ್ಸಲ್ಲಿ ಮೋಷನ್ ಇನ್ ಸ್ಟ್ರೇಟ್ ಲೈನ್, ಮೋಷನ್ ಇನ್ ಪ್ಲೇನ್ ಇದೆ, ಲಾಸ್ ಆಫ್ ಮೋಷನ್ ಇದೆ. ಯಾವ್ಯಾವ ಸಿಲೆಬಸ್ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಈಗ ಇದೆ, ಪ್ರಿಂಟೆಡ್ ಇದೆ, ಅದನ್ನು ಮಾತ್ರ ತಗೊಂಡಿದ್ದಾರೆ. ಸೊ ನೋಡ್ತಾ ಹೋದರೆ ಇದರಲ್ಲಿ ನೋಡಿ, ಯಾವುದೇ ಡಿಲೀಟೆಡ್ ಸಿಲೆಬಸ್ಸಿಂದ ಕ್ವಶನ್ ಅಂದರೆ ಡಿಲೀಟೆಡ್ಡಿಂದ ಸಿಲೆಬಸ್ ಮೆನ್ಷನ್ ಆಗಿಲ್ಲ. ಅದೇ ರೀತಿ ಮ್ಯಾಥಮೆಟಿಕ್ಸ್ ಸಿಲೆಬಸ್ ಕೂಡ ನೋಡ್ಕೊಂಡ್ಬಿಡಿ. ಸೊ ಸೆಟ್ಸ್, ರಿಲೇಷನ್ ಫಂಕ್ಷನ್, ಟ್ರಿಗ್ನೋಮೆಟ್ರಿ ಫಂಕ್ಷನ್ ನೋಡಿ, ಅಲ್ಜಿಬ್ರಾದಲ್ಲಿ ಕಾಂಪ್ಲೆಕ್ಸ್ ನಂಬರ್, ಲೀನಿಯರ್ ಇನ್ಇಕ್ವಾಲಿಟಿ. ಸೊ ಇವೆಲ್ಲವೂ ಕೂಡ ನೋಡಿ, ಪ್ಲೇನ್ ಇದರಲ್ಲಿ ಇಲ್ಲ, ಹೌದಾ? ಆದರೆ ಮೊನ್ನೆ ಪ್ಲೇನಿಂದ ಕ್ವಶನ್ ಕೇಳಿದ್ದಾರೆ. ಸೊ ಲೈಕ್ ದಿಸ್ ಬಹಳ ಸಿಂಪಲ್ಲಾಗಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಸೊ ಕಾಮೆಡ್ಕೆ ಎಕ್ಸಾಮಿಗೋಸ್ಕರ ಸೊ ಯಾರ್ಯಾರು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಿ ಅವರಿಗೋಸ್ಕರ ನಾನು ಹೇಳೋದಿಷ್ಟೇ. ಸೊ ಕಾಮೆಡ್ಕೆ ಎಕ್ಸಾಮಿಗೆ ಫುಲ್ ಸಿಲೆಬಸ್ ಅಂದರೆ KE ಅವರು ಮಾಡಿರುವಂತಹ ತಪ್ಪು ಕಾಮೆಡ್ಕೆದಿಂದ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ರ್ಯಾಷನಲೈಸ್ ಸಿಲೆಬಸ್ಸನ್ನು ಇವರು ಅಡಾಪ್ಟ್ ಮಾಡ್ಕೊಂಡಿರುವಂಥದ್ದು. ಅಂದರೆ ಈಗ ನೀವು ಯಾವ ಸಿಲೆಬಸ್ ಫಸ್ಟ್ PUC ಸೆಕೆಂಡ್ PUC ಕಲ್ತಿದ್ದೀರಿ, ಅಂದರೆ ನಿಮ್ಮ ಕಾಲೇಜಲ್ಲಿ ಕಲಿಸಿದ್ದಾರೆ ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ, ಅದೇ ಸಿಲೆಬಸ್ಸನ್ನು KE ಅವರು ಕಾಮೆಡ್ಕೆದವರು ತೊಗೊಂಡಿರುವಂಥದ್ದು. ಸೊ ಅರ್ಥ ಆಯಿತು ಅಂತ ಅನ್ಕೋತೀನಿ. ಏನಾದರೂ ಕಾಮೆಡ್ಕೆಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಟೆಸ್ಟ್ ಸೀರೀಸ್ ಏನಾದರೂ ಬೇಕು ಅಂತ ಇದ್ದರೆ, ಸೊ ನಮ್ಮ ಒಂದು RH ಕೆಮಿಸ್ಟ್ರಿ ಮೊಬೈಲ್ ಆ್ಯಪಿನಲ್ಲಿ ಕಾಮೆಡ್ಕೆ ಟೆಸ್ಟ್ ಸೀರೀಸ್ ಇದೆ. ಸೊ ಅದನ್ನು ಕೂಡ ನೀವು ಪರ್ಚೇಸ್ ಮಾಡಿಕೊಂಡು ಸೊ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಟೋಟಲ್ KCETಗೆ ಸಂಬಂಧಪಟ್ಟ ಹಾಗೆ ಟೆಸ್ಟ್ ಸೀರೀಸನ್ನು ಮಾಡಿದ್ದೀನಿ. ಸೊ ಸೇಮ್ ಥಿಂಗ್ ವಿಲ್ ಬಿ ದೇರ್ ಫಾರ್ ದ ಕಾಮೆಡ್ಕೆ ಮತ್ತು KCET ಎಕ್ಸಾಮ್ ಲೆವೆಲ್ ಅಂಥ ಡಿಫ್ರೆನ್ಸ್ ಅಂತ ಏನಿರೋದಿಲ್ಲ. ಒಂದು 5% ಕಾಮೆಡ್ಕೆದಲ್ಲಿ ಸ್ವಲ್ಪ ಟಫ್ ಇರ್ಬೋದು ಕ್ವಶನ್ಸ್ ಅಷ್ಟೇ, ರೈಟ್? ಸೊ ಅದಕ್ಕೆ ಆ KCET ಏನಿದೆ ಅದು ಇಲ್ಲೂ ಕೂಡ ನಿಮಗೆ ಹೆಲ್ಪ್ ಆಗೋದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ, ರೈಟ್? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.